ಹೊಳೆನರಸೀಪುರ ಪಟ್ಟಣದ ಕುಂಬಾರ ಬೀದಿಯ ಗಂಗಾಧರ ಎಂಬುವರ ಪುತ್ರ ಪ್ರಶಾಂತಮೂರ್ತಿ ಎಚ್.ಜಿ. ಎಂಬ ಉಪನ್ಯಾಸಕರಿಗೆ ವ್ಯವಸ್ಥಿತವಾಗಿ ಸಂಚು ರೂಪಿಸಿ 10,99,172 ರೂಪಾಯಿ ವಂಚಿಸಿದ ದೂರಿನ ಸಂಬಂಧ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಶಾಂತಮೂರ್ತಿ ಎಚ್.ಜಿ. ನೀಡಿರುವ ದೂರಿನಲ್ಲಿ ಫೆಡೆಕ್ಸ್ ವಿಭಾಗದವರು ಎಂದು ಹೇಳಿ ಮೇ 20ರ ಸೋಮವಾರ ಮೊಬೈಲ್ ಕರೆ ಮಾಡಿರುವ ವ್ಯಕ್ತಿಗಳು ಕಸ್ಟಮ್ಸ್ ಅವರಿಂದ ದೂರು ದಾಖಲಾಗಿದ್ದು, ಸದರಿ ವಿಷಯದ ಬಗ್ಗೆ ನೀವು ದೂರು ನೀಡಬೇಕೆಂದು ತಿಳಿಸಿ ಮುಂಬೈ ಕ್ರೈಮ್ ದೂರು ದಾಖಲಾತಿ ಮಾಡಿ ಎಂದು ಕರೆಯನ್ನು ಬೇರೆಯವರಿಗೆ ಕನೆಕ್ಟ್ ಮಾಡಿ, ದೂರುದಾರರ ಹೆಸರಿನ ಆಧಾರ್ ಸಂಖ್ಯೆಯಲ್ಲಿ ವಿವಿಧ ಬ್ಯಾಂಕ್ಗಳ ಖಾತೆಯಲ್ಲಿದ್ದ ಮತ್ತು ಮನಿ ಲ್ಯಾಂಡರಿಂಗ್ ಕುರಿತು ವಿಚಾರಣೆ ಮಾಡಬೇಕೆಂದು, ಎಲ್ಲ ಖಾತೆಗಳನ್ನು ವಿಚಾರಣೆಗಾಗಿ ಫ್ರೀಸ್ ಮಾಡಲಾಗುವುದು, ಆದ್ದರಿಂದ ಎಲ್ಲ ಮೊತ್ತವನ್ನು ನಾವು ನೀಡಿದ ಖಾತೆಗೆ ವರ್ಗಾವಣೆ ಮಾಡಿ ಎಂದಿದ್ದಾರೆ ಮತ್ತು ವಿಚಾರಣೆಗಾಗಿ 99,172 ರೂಪಾಯಿ ಗೂಗಲ್ ಪೇ ಮಾಡಿಸಿಕೊಂಡಿದ್ದಾರೆ. ಮೇ 21ರ ಮಂಗಳವಾರ ವಿವಿಧ ಮೊಬೈಲ್ಗಳಿಂದ ಕರೆ ಮಾಡಿ ನಿಮ್ಮ ಎಲ್ಲ ಬ್ಯಾಂಕ್ ಖಾತೆ ಫ್ರೀಸ್ ಮಾಡಲಿದ್ದು, ತಕ್ಷಣ ಸ್ಕೈನಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ತಿಳಿಸಿ, ವಿವಿಧ ಡಿವೈಎಸ್ಪಿ ಹಾಗೂ ಎಸ್ಪಿ ಅವರ ID ಕಾರ್ಡ್ಗಳನ್ನು ತೋರಿಸಿ, ಸ್ಕೈ ವಿಡಿಯೋ ಮೂಲಕ ಬೆಳಗ್ಗೆ 10 ಗಂಟೆಯಿಂದ ಆನ್ಲೈನಲ್ಲಿರುವಂತೆ ಹೆದರಿಸಿ, HDFL ಬ್ಯಾಂಕ್ ಖಾತೆಯಿಂದ ದೂರುದಾರರ SBI ಖಾತೆಗೆ ವರ್ಗಾವಣೆ ಮಾಡುವಂತೆ ಮಾಡಿ, SBI ಗೃಹ ರಸ್ತೆ ಮಿರತ್ ನಿಲ್ವಾನ್ ಇನ್ಫೋಟಿಕ್ ಪ್ರೈವೇಟ್ ಲಿಮಿಟೆಡ್ ಖಾತೆಗೆ ಚೆಕ್ ಮೂಲಕ 10 ಲಕ್ಷ ರೂಪಾಯಿ ಜಮಾವಣೆ ಮಾಡಲು ಸ್ಕೈಪೇ ವಿಡಿಯೋ ವಿಚಾರಣೆಗೆ ಎಂದು ಹಿಡಿತದಲ್ಲಿಟ್ಟು ಸಂಜೆ 5:30ಕ್ಕೆ ಕರೆಯನ್ನು ಮುಗಿಸಿದ್ದು, ಸ್ಕೈಪೇ ವಿಡಿಯೋ ಕರೆಯು MH01 ಮುಂಬೈ ನಾರ್ಕೋಟಿಕ್ಸ್ ಸೆಲ್ ಹೆಸರಿನಲ್ಲಿರುತ್ತದೆ ಎಂದು ತಿಳಿಸಿ 16 ಮೊಬೈಲ್ ಸಂಖ್ಯೆಗಳನ್ನು ನಮೂದಿಸಿ ವಂಚನೆ ಕುರಿತಂತೆ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಈ ರೀತಿಯ ಕರೆಗಳು ಅಥವಾ ಇನ್ಯಾವುದೇ ರೀತಿಯ ಬೆದರಿಕೆ ಕರೆಗಳು ಬಂದಲ್ಲಿ ಹತ್ತಿರದ ಪೊಲೀಸ್ ಠಾಣೆ ಸಂಪರ್ಕಿಸುವಂತೆ ತಾಲೂಕು ಪತ್ರಕರ್ತರ ಸಂಘದ ಕಾರ್ಯದರ್ಶಿಗಳಾದ ವೆಂಕಟೇಶ್ HB ಸಲಹೆ ನೀಡಿದ್ದಾರೆ.